ಇನ್ನೊಂದು ಚರಣ ಆಗಬೇಕು, ಎಷ್ಟೊತ್ತಾದರೂ ಬರ್ತಾ ಇಲ್ಲ. ನಾನು ಒಂದಷ್ಟು ಬರೆದಿದ್ದೆ, ಕೊಡೋದಕ್ಕೆ ಮನಸ್ಸಿಲ್ಲ ನನಗೆ, ಇದು ಇಷ್ಟ ಆಗುತ್ತೋ ಇಲ್ವೋ ಅಂತ ಸುಮ್ಮನೆ ಸೈಡಲ್ಲಿ ಪೇಪರ್ ಇಟ್ಕೊಂಡಿದ್ದೆ. ಅಂದರೆ ಪರವಾಗಿಲ್ಲ, ನಾಳೆ ಬರೆದಿದ್ರೆ ಆಯಿತು ಅಂದರು. ಸರಿ ಅಂತ ಎಲ್ಲ ಎದ್ದೊಳುವಾಗ ಪೇಪರ್ ಅದಂಗೆ ಕೆಳಗೆ ಬಿತ್ತು. ತಕ್ಷಣ ಹೊರತಪ್ಪ ಅದ್ಯಾವ್ದು ಪೇಪರು ಅಲ್ಲ, ಸುಮ್ಮನೆ ಏನೋ ಗೀಚ್ಕೊಂಡಿದ್ದೀನಿ. ಪರವಾಗಿಲ್ಲ, ಕೊಡಿ 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 ಅಂದರು. ಬೇಡ 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 ಅಂದರು. ಪರವಾಗಿಲ್ಲ ಕೊಡಿ ಅಂದರು. ನೀವು ತೆಗೆದು ನೋಡಿದ್ರೆ ಅದರಲ್ಲಿ ಇತ್ತು ಲೈನು. ಸ್ವಲ್ಪ ಹೊತ್ತು ಹಿಂಗೆ ನೋಡ್ತಾಯಿದ್ರು. ನಾನು ಅದೇನೋ ಸುಮ್ಮನೆ ಏನೋ ಮೀಟರ್ ಬರ್ಕೊಂಡಿದ್ದೀನಿ ಸೆಕೆಂಡ್ ಚರಣಕ್ಕೆ. ಹಿಂಗೆ ನೋಡ್ತಾ ಇದ್ರು. ನೋಟು ಹಿಂಗೆ ಹಿಂಗೆ ಕೂತೀವಿ. ಹೊತ್ತಪ್ಪ ಅಪ್ಪ ಇದು ನೋಡಿ ಅಂತ ತಮ್ಮ ಅಣ್ಣನ ಕೊಟ್ಟರು. ಅಣ್ಣ ಅವ್ರು ಹಿಂಗೆ ನೋಡ್ಬಿಟ್ಟು ಟ್ಯೂನಲ್ಲಿ ಹಿಂಗೆ ಆಡ್ಕೊಂಬಿಟ್ಟು ಹಿಂಗೆ ನೋಡಿದ್ರು. ಎದ್ದು ನಿಂತ್ಕೊಂಬಿಟ್ಟು ಹಂಗೆ ಪಂಚಂಗ್ ಸೆನ್ ಮಾಡ್ಕೊಂಡು ಅಲ್ಲಿ ನಿಂತು ಕೂತಿದ್ದೀನಿ. ಟಕ 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 ಹತ್ತಿರ ನಡ್ಕೊಂಬಂದರು. ಬಂದ್ಬಿಟ್ಟು ಟಕ್ಕನ್ ಸೆಕೆಂಡ್ ಕೊಟ್ಟರು. ನಾನು ಸೆಕೆಂಡ್ ನಿಂತ್ಕೊಂಡು ಸೆಕೆಂಡ್ ಮಾಡಿ ನಮಸ್ಕಾರ ಮಾಡಿದೆ. ತುಂಬ ತುಂಬ ಚೆನ್ನಾಗಿದೆ ಅಂದರು. ನಾನು ಏನು ಅದರಲ್ಲಿ ಇಷ್ಟೊಂದು ಬರೆದಿದ್ನಲ್ಲ, ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ ಅದು. ಆಗ ಅವರು ಹಾಡಿದ್ರು. ಅದೇನೆಂದರೆ, ಈ ಪಂಚಭೂತಗಳನ್ನು ಪ್ರೀತಿಗೆ ಹೋಲಿಸಿ ಬರ್ತದೆ. ಆಕಾಶ, ಭೂಮಿ, ಗಾಳಿ, ನೀರು, ಬೆಂಕಿ. ಪ್ರೀತಿ ಒಂದು ಗಾಳಿಯ ಹಾಗೆ, ಗಾಳಿ ಮಾತಲ್ಲ. ಪ್ರೀತಿ ಹರಿಯೋ ನೀರಿನ ಹಾಗೆ, ನಿಂತ ನೀರಲ್ಲ. ಪ್ರೀತಿ ಒಂದು ಜ್ಯೋತಿಯ ಹಾಗೆ, ಸುಡೋ ಬೆಂಕಿ ಅಲ್ಲ. ಪ್ರೀತಿ ಒಂದು ಭೂಮಿಯ ಹಾಗೆ, ನಿರಂತರ ಈ ಪ್ರೇಮ ಸ್ವರ. ಈ ಪ್ರೀತಿ ಆಕಾಶಕ್ಕೂ ಎತ್ತರ ಅಂತ. ಇದು ಪ್ರೀತಿ ಒಂದು ಗಾಳಿಯ ಹಾಗೆ, ಗಾಳಿ ಮಾತಲ್ಲ ಆ ಚರಣದಲ್ಲಿ. ಪ್ರೀತಿ ಹರಿಯೋ ನೀರಿನ ಹಾಗೆ, ನಿಂತ ನೀರಲ್ಲ. ಅದು ಒಂದು ಜ್ಯೋತಿಯ ಹಾಗೆ, ಸುಡು ಸುಡು ಬೆಂಕಿಯಲ್ಲ. ಅದು ಒಂದು ಭೂಮಿಯ ಹಾಗೆ, ನಿರಂತರ ಈ ಪ್ರೇಮ ಸ್ವರ. ನಾಲ್ಕಾಯ್ತಾ? ಪ್ರೀತಿ ಆಕಾಶಕ್ಕೂ ಎತ್ತರ ಅಂತ ಬರ್ದಿದ್ದ. ಅವ್ರಿಗದು ಇಷ್ಟ ಆಗ್ಬಿಟ್ಟು ಅಣ್ಣವರು ಸೆಕೆಂಡ್ ಮಾಡಿದ್ರೆ, ನಾನು ಅಯ್ಯೋ ನನಗೇನೋ ತೋಚಿದ್ದಕ್ಕೆ ಬರದೆ. ಇದು ತೋಚಿದ್ದಕ್ಕಲ್ಲ, ನೀವು ಸೋತಿದ್ದಕ್ಕೆ ಬಂದಿದ್ದು ಅಂದರು. ಅಯ್ಯಪ್ಪ ಅಂತ ನಮಸ್ಕಾರ ಮಾಡಿ. ಈ ಥರ ಒಂದು ಹಾಡು ಆಗುತ್ತೆ. ಇದು ಯಾವುದು ನಮ್ಮದು ಅನ್ನೋದಕ್ಕೆ ಏನಿದೆ, ನಾವು ಯಾರು ನಥಿಂಗ್. ಬಟ್ ಅವರ ಅನುಭವ, ಅವರ ಸರಳತೆ ಅದು ನಮ್ಮ ಪ್ರೇರಣೆ ಆಗಿರುತ್ತೆ. ಹಾಗಾಗಿ ಆ ಥರ ಒಂದೊಂದು ಹಾಡಿಂದನೂ ಏನೇನೋ ಹಂಗಿಂಗಲಾಗಿರುತ್ತೆ. ಅದು ಎಲ್ಲ ಅವ್ರಿಗೆ ಅರ್ಪಿಸ್ಬಿಟ್ಟು. ಪುನೀತ್ಗೆ ಒಂದು ಹಾಡು, ಈಗ ಎಲ್ಲಿಂದ ಆರಂಭವೋ ಆ ದೇವರ ಹಾಡಿದ್ದು, ಈ ನಿನ್ನ ಕಣ್ಣಾಣೆ, ಆಹಾ ಎಂತ ಆ ಕ್ಷಣ, ಆಕಾಶದ ನೀನೇ ನೀನೇ ಅದ ಮನೆ, ಉಸಿರಾಗುವೆ, ಈ ಹಾಡುಗಳೆಲ್ಲ ಅಪ್ಪುಗೆ ಅವ್ರದ್ದು. ಇದು ಇದು ಕೇಳಿ 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 ಅಲ್ಲಿ ಕಲ್ಯಾಣನ ಮರ್ತುಬಿಟ್ಟಿದ್ದಾರೆ ಅವರು. ಈಗ ನೀವು ಜಾಪಿಸ್ತಾ ಇದ್ದಾರೆ ಹಾಡುಗಳನ್ನು. ಎಂತೆಂಥ ಅದ್ಭುತ ಹಾಡುಗಳು, ಸಾಲುಗಳು. ಅದು ಪುನೀತ್ ಅವ್ರಿಗೆ ತುಂಬ ಇಷ್ಟ. ಅವ್ರು ಬಂದಾಗ ಹತ್ರ ಬಂದು ಕಲೆಕ್ಟ್ ಸರ್ ಬನ್ನಿ 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 ನಿನ್ಗೆ ಹಾಡಿ ಅಂತ ಹಾಡ್ಬಿಟ್ಟು ಅವ್ರು ಅದನ್ನು ಹಾಡ್ಕೊಂಡು, ಇದನ್ನು ಅಪ್ಪಾಜಿ ಓಕೆ ಮಾಡಿದ್ರಲ್ವ, ಓಕೆ ಮಾಡಿದ್ರೆ ಚೆನ್ನಾಗಿದೆ ಅಂತ. ಈಗ ಅವ್ರಿಗೊಂದು ಕಾತರ, ಅವ್ರು ಓಕೆ ಮಾಡಿದ್ದು ಹಿಂಗಿರುತ್ತೆ ಅಂತ. ಅದು ಏನೇ ಇರಲಿ ಚೆನ್ನಾಗಿರುತ್ತೆ. ಅದು ಏನು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಕುತೂಹಲ. ಆ ಥರ ಅಷ್ಟು ಸರಳವಾಗಿ ಪುನೀತ್ ಅವ್ರಂದ ತಕ್ಷಣ ಒಂದು ನೆನಪಾಗೋದು, ಭಜರಂಗಿ ಪಾರ್ಟ್ 2 ಸಿನಿಮಾ ಫಂಕ್ಷನ್ ತಾವು ಇದ್ರಲ್ಲ, ವೇದಿಕೆಯಲ್ಲಿ ಫಂಕ್ಷನ್ ಆಗಿದೆ. ಅದು ಮಾನ್ಯ ದಿನ ನೈಟ್ ಅವ್ರಿಗೆ ತೊಂದರೆ ಆಗಿದೆ. ಅದ್ರ ಮಾನ್ಯ ದಿನ ಬೆಳಗ್ಗೆ ಅವರಿಲ್ಲ, ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ. ಅದು ನೆನೆಸ್ಕೊಂಡಾಗ ಒಂಚೂರು ಅದಕ್ಕೆ ನಾನು ಯಾಕೆ ಎಲ್ಲವೂ ಪಾಸಿಟಿವ್ ಆಗಿರ್ಬೇಕು ಅಂತ ಮನಸ್ಸು ಬರುತ್ತೆ ಅಂದರೆ, ಎಷ್ಟು ಮಾತ್ರದ ಜೀವನ ಅಂತ ಗೊತ್ತಿಲ್ಲ. ಇವತ್ತು ಯಾಕೆ ಅವ್ರು ದೇವರಾಗಿದ್ದಾರೆ ಅದೇ ಕಾರಣಕ್ಕೆ. ಹಾಗೆ ತುಂಬ ಇಷ್ಟಪಡೋರು ಅಪ್ಪು ಅವರು, ನಾಗಣ್ಣ, ಶಿವಣ್ಣ. ಹೀಗೆ ಅಪ್ಪು ಹಾಡಿದಾರು. ಅಪ್ಪು ಹಾಡಿದ್ದು ಅನ್ಕಿಂತ ಅಪ್ಪು ನೀವು ಬರೆದ ಹಾಡನ್ನು ಹಾಡಿದಾರ. ಅಪ್ಪು ನಾ ಬರೆದ ಹಾಡು ಹಾಡಿದ್ದಾರೆ, ಬಟ್ ಕೆಲವು ಪ್ರೈವೇಟ್ ಆಲ್ಬಮ್ಸು ಅದೊಂದು ಪ್ಲ್ಯಾನ್ ಮಾಡಿದ್ವಿ ನಾವು. ಏನಂದರೆ ಇನ್ನೊಂದಿತ್ತು ಇಲ್ಲಿ, ಪಾರ್ವತಮ್ಮವ್ರಿಗೊಂದು ಆಸೆ ಇತ್ತು, ಶಿರಡಿ ಸಾಯಿಬಾಬಾ ಭಕ್ತಿಗೀತೆಗಳನ್ನು ಎಲ್ಲ ಹಾಡುಗಳನ್ನು ನಾನು ಮ್ಯೂಸಿಕ್ ಮಾಡಿ ಹಾಡು ಬರೆದು ಅಪ್ಪಾಜಿ ಹಾಡಬೇಕು ಅಂತ. ಅದಕ್ಕೆಲ್ಲ ಕಂಪೋಸ್ ಮಾಡಿ ಬರೆದು ಎಲ್ಲ ರೆಡಿ ಮಾಡಿ ಅವ್ರಿಗೆ ಓಕೆ ಮಾಡಿ ಕೊಡಬೇಕು, ಅವ್ರು ಹಾಡಬೇಕು. ಆ ಸಮಯದಲ್ಲಿ ಇದಾಗುತ್ತೆ ಸಂದರ್ಭ. ಆಮೇಲೆ ತುಂಬ ಸತಿ ಅಂದ್ಕೊಂಡ್ರು ಕೂಡ, ರಾಘಣ್ಣನೂ ತುಂಬ ಸತಿ ನೆನೆಸ್ಕೊಂಡ್ರು, ಇಲ್ಲ ಬಾಬಾ ಇಷ್ಟ ಹಂಗಿತ್ತೇನೋ ಗೊತ್ತಿಲ್ಲ ಅಂತ. ಸರಿ ಸುಮ್ಮನೆ ಆಗ್ಬಿಟ್ಟು ಅದೊಂದೆಲ್ಲ ಇತ್ತು ಆ ಥರ. ಪಾರ್ವತಮ್ಮ ಸಂಪರ್ಕ ಹೇಗೆ? ಅವ್ರ ಮನೆಯಿಂದನೇ ಅವ್ರಿಗೆ ಹೋದರೆ ಅವ್ರ ಅಮ್ಮ ಅಲ್ವಾ, ಎಲ್ಲರಿಗೂ ಅಮ್ಮ ಅಂತಾರ ಆಗಿಬಿಡ್ತಾರಲ್ಲ. ತುಂಬ ಅವರು ಎಲ್ಲರ ಹತ್ರ ಮಾತಾಡಲ್ಲ, ಇವರೆಲ್ಲ ಕೂತು ಮಾತಾಡುವಾಗ ಬರಲ್ಲ ಅವರು. ಅಯ್ಯೋ ಬರಲ್ಲ ಹಂಗಲ್ಲ, ಅಯ್ಯೋ ತುಂಬ. ಬಟ್ ಅವ್ರಿಗೇನೆ ಇಷ್ಟ ಆಗಬೇಕು, ಅವ್ರಿಗೆ ಆ ಪ್ರೀತಿ ಮಮತೆ ಅನ್ನಿಸ್ಬಿಟ್ರೆ ಎಲ್ಲರನ್ನೂ ಹತ್ರವಾಗಿ ಮಾತಾಡ್ತಾರೆ. ಇಲ್ಲಾಂದರೆ ಅವ್ರು ಮಾತಾಡ್ಕೊಳ್ಳಲ್ಲ. ಅವ್ರ ಮನೆಯಿಂದನೇ ಪರಿಚಯ.